ನೇತ್ರಾವತಿ ಕರ್ನಾಟಕದ ಪಶ್ಚಿಮ ಘಟ್ಟಗಳ ಹೃದಯ ಭಾಗದಲ್ಲಿರುವ ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಪೀಕ್. ದಕ್ಷಿಣ ಕನ್ನಡ ಜಿಲ್ಲೆಯ ಕುದುರೆಮುಖ ರೀಜನ್ನಲ್ಲಿರೋ ಈ ಪೀಕ್ ಸಮುದ್ರ ಮಟ್ಟದಿಂದ ಬರೋಬ್ಬರಿ 4986 ಅಡಿ ಎತ್ತರದಲ್ಲಿದೆ. ಗಿಜಿ ಅನ್ನೋ ಸಿಟಿ ಲೈಫ್ನಿಂದ ಬ್ರೇಕ್ ತಗೊಂಡು ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು ಇದೇ ನೇತ್ರಾವತಿ ಪೀಕ್ ಟ್ರೆಕ್ ಮಾಡೋಕ್ಕೆ ಹೊರಟಿದ್ದೀವಿ. ಬನ್ರಿ ಸ್ಟಾರ್ಟ್ ಮಾಡೋಣ ಅಂತ ನಮ್ಮ ಜರ್ನಿನ. ನಾವು ಗೋ ಪ್ರಯಾಣ ಅವ್ರ ಜೊತೆ ನೇತ್ರಾವತಿ ಟ್ರೆಕ್ ಪ್ಯಾಕೇಜ್ ಬುಕ್ ಮಾಡಿದ್ವಿ. ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ನಮ್ಮ ಬೆಂಗಳೂರಿನ ಮೆಜೆಸ್ಟಿಕ್ ರೀಚ್ ಆಗಿ ಅಲ್ಲಿಂದ ಗೋ ಪ್ರಯಾಣ ಅವ್ರ ಬಸ್ ಹತ್ಕೊಂಡ್ವಿ. ಸಿಟಿನ ದಾಟ್ಕೊಂಡು ಹೊರಗೆ ಹೋದ್ಮೇಲೆ ನಮ್ಮ ಈ ಟ್ರೆಕ್ನ ಕ್ಯಾಪ್ಟನ್ ಆದ ಚೇತನ್ ಬ್ರೋ ನಾಳೆ ಎಲ್ಲ ಪ್ಲ್ಯಾನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದರು. ಅವರು ನಾವು ಟ್ರಕ್ ಎಲ್ಲ ಟ್ರಕ್ಕು ಮುಗಿಸ್ಕೊಂಡು ಬಂದಾದಮೇಲೆ ನೀವು ಡಿನ್ನರ್ಗೆ ಬಂಡಾಜಿ ಅವರಿಗೆ ಡಿನ್ನರ್ ಹೋಮ್ ಸ್ಟೇಲೇ ಇರುತ್ತೆ. ಇನ್ನು 3 ಟ್ರಕ್ ಅವರಿಗೆ ನಾವು ಟ್ರಕ್ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಎಲ್ರಿಗೂ ಸ್ನ್ಯಾಕ್ಸ್ ಇರುತ್ತೆ. ಸ್ನ್ಯಾಕ್ಸ್ ತಿನ್ಕೊಂಡು ಅಲ್ಲಿಂದ ಹೊರನಾಡಿಗೆ ಹೋಗ್ತೀವಿ. ಬೇರೆ 3 ಟ್ರಕ್ ಅವರು ಹೊರನಾಡು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಊಟ ಮುಗಿಸ್ಕೊಂಡು ನಿಮ್ಮನ್ನ ಪಿಕ್ ಮಾಡ್ಕೊಂಡು ಬೆಂಗಳೂರಿಗೆ. ಇದಾದಮೇಲೆ ಎಲ್ಲರೂ ಒಂದು ರೌಂಡ್ ಇಂಟ್ರೊಡಕ್ಷನ್ ಮಾಡಿಕೊಂಡ್ರು. ಹಾಯ್, ನನ್ನ ಹೆಸರು ವೀರೇಶ್ ಅಂತ. ನಂದು ಬಾಗಲಕೋಟೆ. ನಾನು ಇಲ್ಲಿ ಸಿವಿಲ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಅದಾದಮೇಲೆ ಎಂಜಾಯ್ಮೆಂಟಿಗೆ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ನಾವು ರೀಚ್ ಆಗಿದ್ದು ಕುದುರೆಮುಖ ಹತ್ರ ಇರೋ ಬೆಲ್ಲ ಹೋಮ್ ಸ್ಟೇಗೆ. ಹೋಮ್ ಸ್ಟೇನಲ್ಲಿ ಮಸ್ತಾಗಿ ಫ್ರೆಶ್ ಅಪ್ ಆಗಿ ಬಿಸಿ ಟಿಫಿನ್ ಹೊಟ್ಟೆಗಿಳಿಸಿ ಎಲ್ಲ ರೆಡಿ ಹಾಕ್ಕೊಂಡು ನಾವು ಇವಾಗ ಹೊರಟಿರೋದೆ ನೇತ್ರಾವತಿ ಬೇಸ್ ಕ್ಯಾಂಪ್ಗೆ. ನಮ್ದೀಗ ಗಾಡಿ ಇಲ್ಲಿ ಪಾರ್ಕ್ ಮಾಡಿವಿ. ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತಾ. ಬನ್ರಿ ನೇತ್ರಾವತಿ ಭಾಳ ದಿನ ಪ್ಲ್ಯಾನ್ ಮಾಡಿ ಇವತ್ತು ಸ್ಟಾರ್ಟ್ ಮಾಡೀವಿ. ನೇತ್ರಾವತಿ ಒಂದು ಟ್ರೆಕ್ ಮುಗಿಸ್ಕೊಂಬರೋಣ ಅಂತ. ಎಲ್ಲ ನಮ್ಮದು ಬ್ಯಾಗ್ಸು ಎಲ್ಲ ಚೆಕ್ ಮಾಡಿಸ್ಕೊಂಡು ಅಂತ ಬನ್ರಿ. ಬೆಳ್ತಂಗಡಿ ವನ್ಯಜೀವಿ ವಲಯ. ಕ್ಯಾಮ್ರಾ ಚೆಕ್ ಪಾಯಿಂಟ್ ಮುಗಿಸ್ಕೊಂಡು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೀವಿ. ಚೆಕ್ ಪಾಯಿಂಟಿಂದ 5 ಕಿಲೋಮೀಟ್ರ್ ಐತಂತ ಟ್ರೆಕ್. ಸೊ ಇವಾಗ ಸ್ಟಾರ್ಟ್ ಮಾಡೀವಿ. ಅಲ್ಲಿ ಇಳಿಯುವಾಗ ತುಂಬ ಜಾರುತ್ತೆ. ಓಕೆ, ನೇತ್ರಾವತಿ ನದಿಯಿಂದ ಮೇಲ್ಗಡೆಗೆ ಮಳೆ ಬಂದರೂ ಇಲ್ಲಿದ್ದೆ ಸ್ಟಿಕ್ಸು ಇರ್ಬೋದು. ಸುರೇಶ್ ಅಂತ, ರವಿ ಅಂತ ಅವರು ಇನ್ನೊಬ್ರು ಗೈಡ್ ರವಿ ಅಂತ. ಚೆನ್ನಾಗಿ ಹೋಗಿ ಚೆನ್ನಾಗಿ ಬರಬೇಕು. ಹೀಗಾಗಿ ಹೋಗಿರಿ. ಹಾಗೆ ಬಂಡೆ ಉಂಟು, ಕಲ್ಲು, ಇದೆಲ್ಲ ದಾರಿ ಎಲ್ಲ ಅಷ್ಟು ಸುರಕ್ಷಿತ ಇಲ್ಲ, ಕಷ್ಟ ಇದೆ ಹೋಗಿ ಬರಲಿಕ್ಕೆ. ಆದರೆ ಜೋಪಾನ ಆಗಿ ನೀವು ಹೋಗಿ ಚೆನ್ನಾಗಿ ವಾಪಸ್ಸು ಬರ್ಬೇಕು. 5 ಕಿಲೋಮೀಟ್ರ್ ಹೋಗ್ತಾ 5 ಕಿಲೋಮೀಟ್ರ್ ಬರ್ತಾ 10 ಕಿಲೋಮೀಟ್ರ್ ಆಗುತ್ತೆ.
ಸೊ ಇಲ್ಲಿ ಡಿಟೇಲ್ಸ್ ಹಾಕ್ಯಾರ, ತೋರಿಸ್ತೀವಿ ನೋಡ್ರಿ. ಸೊ ಸ್ಟಿಲ್ 3550 ಮೀಟರ್ಸ್ ಡಿಸ್ಟೆನ್ಸ್ ಎಂಡ್ ಪಾಯಿಂಟಿಗೆ ಆ್ಯಂಡ್ 650 ಮೀಟರಿಗೆ ಇಲ್ಲಿಂದ ವಾಟರ್ ಐತಿ. ನೆಕ್ಸ್ಟ್ ನೆಟ್ವರ್ಕು ಐತೆ 550 ಮೀಟರಿಗೆ. ನೈಸ್, ಎಷ್ಟು ಚಂದ ಎಲ್ಲನೂ ಡಿಟೇಲ್ಸ್ ಹಾಕಿದ್ದಾರೆ ಇಲ್ಲೇ. ನಿಮ್ಗೆ ನೆಟ್ವರ್ಕ್ ಇಲ್ಲಿಂದ ನೆಕ್ಸ್ಟ್ ಎಷ್ಟು ದೂರ ಹೋಗಿಂದ ಸಿಗುತ್ತೆ, ನೆಕ್ಸ್ಟ್ ಕುಡಿಯೋ ನೀರಿಂದ ಇಲ್ಲಿಂದ ಎಷ್ಟು ದೂರ ಹೋಗಿಂದ ನೆಕ್ಸ್ಟ್ ಕುಡಿ ನೀರಿನ ಪಾಯಿಂಟ್ ಐತಿ, ಹಂಗೆ ಎಂಡ್ ಪಾಯಿಂಟ್ ಎಷ್ಟು ದೂರ ಐತಿ, ಎಷ್ಟು ಮೀಟ್ರ್ ಐತಿ ಅಂತೇಳಿ ಅದನ್ನೆಲ್ಲನೂ ಹಾಕ್ಯಾರ. ಸೊ ಇಲ್ಲಿಂದ ಸ್ಟಿಲ್ 3.5 ಕಿಲೋಮೀಟ್ರ್ ಐತಿ, 3.5 ಕಿಲೋಮೀಟ್ರ್. ಸೊ ಇದೇ ನಂದು ನೇತ್ರಾವತಿ. ಭಾಳ ಐ ಥಿಂಕ್ ಲಾಸ್ಟ್ ಇಯರಿಂದನೇ ಪ್ಲ್ಯಾನ್ ಮಾಡಕತ್ತಿದ್ವಿ. ಸೊ ಲಾಸ್ಟ್ ಇಯರ್ ಸಮ್ ಇಶ್ಯೂಸಿಂದ ನನಗಂತೂ ಹೋಗೋಕ್ಕಾಗಲಿಲ್ಲ, ಕ್ಯಾನ್ಸಲ್ ಆಯ್ತು ನಂದು. ಬಟ್ ಈ ಇಯರ್ ಏನೂ ಆಗಲಿ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಬಂದೀವಿ. ಒಳ್ಳೆ ವ್ಯೂ ನಮ್ಗೆ ಯಾವ ಮಂತಲ್ಲಿ ಸಿಗುತ್ತೆ? ಈಗಲೂ ಸಿಗುತ್ತೆ ಸರ್, ಮತ್ತು ಅಕ್ಟೋಬರ್ ನವಂಬರಲ್ಲೂ ಸಿಗುತ್ತೆ ಸರ್. ನವಂಬರಲ್ಲಿ ಇರುತ್ತಾ? ನವಂಬರಲ್ಲೂ ಇರುತ್ತೆ, ಅಕ್ಟೋಬರಲ್ಲಿ ಇರುತ್ತೆ. ಓಕೆ, ಅಂದರೆ ಆವಾಗ ಮಂಜು ಕಡಿಮೆ ಅಲ್ಲ? ಒಂದು ಸ್ವಲ್ಪ ಕಮ್ಮಿ ಇರುತ್ತೆ. ಓಕೆ, ಈಗಲೂ ಚೆನ್ನಾಗಿದೆ ಸರ್. ಈಗ ಬಟ್ ಮಳೆ ಈ ಸಲ ಕಮ್ಮಿ ಇದೆಯಲ್ಲ. ಹಾಂ ಹಾಂ ಹಾಂ. ಇವಾಗ ಲಾಸ್ಟ್ 4 ದಿನ ತುಂಬ ಮಳೆ ಆಯಿತು. ಹೌದು, ಬಂದ್ ಮಾಡಿದ್ರಲ್ಲ? ಬಂದ್ ಮಾಡಿದ್ರು. ಮಳೆ ತುಂಬ ಇದ್ರೆ ನೇತ್ರಾವತಿಯಲ್ಲಿ ಇವರು ಆ ಕಡೆ ಪಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಂ ಹಾಂ ಹಾಂ. ಬಟ್ ತುಂಬ ಗಾಳಿ ಇರುತ್ತೆ. ಓಕೆ, ಈಗ ಚೆನ್ನಾಗಿದೆ, ವ್ಯೂ ಎಲ್ಲ ಸಿಗುತ್ತೆ. ಆ ಥರ ಕೊಡೋದಾಗಿದ್ರೆ ರಸ್ತೆಗಳು ನೋಡಿದ್ರಲ್ಲ ಸರ್, ನಮ್ಮ ಊರಿಂದ ಹಾಂ ತುಂಬ ಹಾಳಾಗಿದೆ ಸರ್. ಇವ್ರದ್ದು ತುಂಬ ಗೌರ್ಮೆಂಟ್ ಸಲ ಕೇಳಿದ್ದು ಸರ್, ಹಾಂ ಹಾಂ ಕೊಡ್ಲಾ. ಈಗ ರಸ್ತೆಗಳನ್ನ ನೀವು ಬಂದ್ರಲ್ಲ ಸರ್, ಹಾಂ ನಾವೇ ನಮ್ಮ ಇದ್ರನ್ನೇ ದೊಡ್ಡ ಅಮೌಂಟ್ಗಳು ಹಾಕಿ ಸರ್ಕಾರನೂ ಸ್ಪಂದಿಸಲ್ಲ, ನಾವೇ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದೀವಿ ಸರ್. ಹೇಳ್ರಿ. ನಾವು ತುಂಬ ಚಿಕ್ಕವರಿದ್ದಾಗ ಒಂದು ಡ್ರೈನೇಜ್ ಇತ್ತು, ಅದ್ರ ಮಧ್ಯೆ ಒಂದು ಪೈಪ್ ಇತ್ತು. ನಾನು ಅರುಂಧತಿ ಒಂದ್ಸತಿ ನಡ್ಕೊಂಡು ಬರ್ತಿದ್ವಿ ಡಾನ್ಸ್ ಕ್ಲಾಸಿಂದ. ಅರುಂಧತಿ ಯಾರು? ಅವಳು 8 ಡೇಸ್ ಆದ್ರೂ ಮಾಡ್ರಿ, ಡೈರೆಕ್ಟ್ ಅರುಂಧತಿ ಆದ್ರೆ ನಮ್ಗೆ ಏನು ಗೊತ್ತಾಗ್ಬೇಕು? ಅವಳು ಆ ಪೈಪ್ ಮೇಲೆ ಕಾಲಿಟ್ಟು ದಾಟಿದ್ಲು. ನಾನು ಮಾಡೋಣ ಅಂತ ಹೋದೆ, ಜಾರಿ ಡ್ರೈನೇಜ್ ಒಳಗೆ ಬಿದ್ದೆ. ಅದಾದ್ಮೇಲೆ ಅರುಂಧತಿ ನಂಬಕ್ಕೆ ಹೋಗಿಲ್ಲ. ಇವಾಗ ಅದನ್ನ ಇವಾಗ ರಿಮೇಕ್ ಮಾಡೋಣ? ಬಿಡಪ್ಪ, ಯಾಕೆ ಈಗ ನನ್ನ ಶೂಗಾಗಿರೋ ಗತಿನೇ ಸಾಕು. ಹಾಂ, ಇಲ್ಲಿ ಚಿನ್ನ ಮೇಲೆಲ್ಲ ಇದೆ ನೋಡ್ರಿ. ನೈಸ್. ಸೊ ಫೈನಲಿ 2.5 ಕಿಲೋಮೀಟ್ರ್ ಮುಗೀತು ಟ್ರಕ್, ಇನ್ನು 2.5 ಕಿಲೋಮೀಟ್ರ್ ಉಳಿದೈತಿ. ಸೊ ಅಲ್ಲೇ ಪೀಕ್ ನೋಡಿದ್ವಲ್ಲ, ಸೊ ಈಗ ಅಲ್ಲಿಗೆ ಹೋಗ್ಬೇಕು ನಾವು, ಕಂಟಿನ್ಯೂ ಮಾಡೋಣ ಅಂತ ಜರ್ನಿ. ಹಾಂ, ಅಡ್ವೆಂಚರ್ ವೀರೇಶ್, ಅಡ್ವೆಂಚರ್. The flight is really bad. Don't ever. I don't hope this on even my worst enemy. Get good shoes. ಸೊ ಫೈನಲಿ ಬಂದೀವಿ, ಇನ್ನೊಂದು 1800 ಮೀಟರ್ ಉಳಿದೈತಿ. ಸೊ ಎಕ್ಸೈಟೆಡ್ ಟು ಸಿ ದಿ ಪೀಕ್. ನೋಡ್ರಿ, ಹೋಗೋಣ ನೇತ್ರಾವತಿ. ಲೈಫಲ್ಲೇ ಮರೆಯಲ್ಲ, ಎಲ್ಲವೂ ಚೆನ್ನಾಗೇ ಇತ್ತು. ಒಂದು ಜೊತೆ ಶೂ ಟ್ರಕ್ಕನ್ನೇ ಹಾಳು ಮಾಡಿ. ಅದು ಮೇನ್ ಬೇಸ್. ಕೆಳಗಡೆನೆ ಏನು ಏನಾಗಿಲ್ಲ, ಮೇಲ್ಗಡೆ ಇದ್ಬಿಟ್ಟು ಈ ಕಡೆ ಶೂ ಫಸ್ಟ್ ಹಾಫ್ ಎನ್ ಅವರ್, ಈ ಕಡೆ ಶೂ ನೆಕ್ಸ್ಟ್ ಹಾಫ್ ಎನ್ ಅವರ್. ಇನ್ನು ಮೇಲಿಂದ ಬರೋದಾ? ಅಯ್ಯೋ ಸುಮ್ಮನೆ ಬೇಡ ಬೇಡ. ಹೌದು, ಪಾದ ಐತೆ. Try, but don't cry.
ಸ್ಟಾರ್ಟ್ ಮಾಡೋರು ಮಗಳು ಬಂದು ವಿಡಿಯೋ ಮಾಡ್ತಾರೆ ಇವರು. ಇವರು ನಮ್ಮ ಕ್ಯಾಪ್ಟನ್ ಅವರು ಹಾಯ್ ಈ ನಮಸ್ಕಾರ. ಟ್ರೆಕ್ಕಿಗೆ ಗೋಪ್ರಯಾಣದಿಂದ. ಹಲೋ ಹಲೋ ಮೈಕ್ ಚೆಕ್. ಹಲೋ ಚಾನಲ್, ವೆಲ್ಕಮ್ ಟು ಮೈ ಗೈಸ್. ನಮ್ಮ ಟ್ರಕ್ಕಿನ ಆಧಾರ ಸ್ತಂಭ. ಇಲ್ಲ, ಆಧಾರ ಸ್ತಂಭ ಈ ಸ್ತಂಭದ ಮೇಲೆ ನಾವು ಭಾರ ಹಾಕೋಕ್ಕಾಗಲ್ಲ. ನಮ್ಮ ಗೋ ಪ್ರಯಾಣದ ಮೊದಲೇ ಪ್ಯಾಕೇಜ್ ನೇತ್ರಾವತಿ. ಸಾಕಾಯ್ತು, ವಾಪಸ್ ಹೋಗ್ಬಿಡೋಣ. ಇಲ್ಲೇ ಹೊಳ್ಬಿಡೋಣ, ಇಲ್ಲೇ ಕುಟ್ಟ ಡಬ್ಬಿ ತಿಂದು ಇಲ್ಲೇ ಹೊಳ್ಬಿಡೋಣ ಅಂತ. ಚೇತು ಬ್ರೋ, ನಮ್ಮನ್ನು ಕರ್ಕೊಂಡೋಗ್ಬಿಡಿ. ಇಷ್ಟು ಬರೋದ್ರಾಗ ಮಿಕ್ಕಿಬಿಟ್ಟೈತಿ. ಸೊ ಇಲ್ಲಿ ಅಪೋಸಿಟ್ ಒಂದು ಗುಡ್ಡ ಕಾಣಕತ್ತೈತಿ. ಈಗ ಅಷ್ಟು ಫುಲ್ ಓಪನ್ ಇಲ್ಲ, ಸ್ವಲ್ಪ ಕಾಣಕತ್ತೈತಿ. ಅದು ಏರೆ ನೆಕ್ಸ್ಟ್ ಇಳಿಬೇಕಂತ. ಆ ಗುಡ್ಡ ತೋರಿಸ್ತೀನಿ ನೋಡ್ರಿ. ಸೊ ಇಲ್ಲಿ ಮುಂದೆಲ್ಲ ಫುಲ್ ಕ್ಲೌಡಿಗೆ ಮುಚ್ಕೊಂಡೈತಿ. ಇದು ಕಾಣೋ ಗುಡ್ಡ ಏರೆ ನೆಕ್ಸ್ಟ್ ಇಳಿದಿಂದ ಇದು ಪೀಕ. ಇದು ಬೇಸಿಕಲಿ ನೇತ್ರಾವತಿ ವ್ಯೂ. ಬಟ್ ಇದನ್ನು ಹತ್ತಿ ಇಳಿದಿದ ಮೇಲೆ ಆ ಕಡೆಯಿಂದ ನೋಡಿದ್ರೆ ಇನ್ನೂ ಚೆಂದ ಕಾಣುತ್ತೆ. ಸೊ ಎಸ್ ಬ್ರೋ. ಸೊ ಹಾಗೆ ಇಲ್ಲಿ ಸ್ವಲ್ಪ ಓಪನ್ ಆಗೈತೆ, ತೋರಿಸ್ತೀನಿ. ಇಲ್ಲ ಐತಲ್ಲ, ಫುಲ್ ಇದನ್ನು ಹತ್ಕೊಂಡು ಆ ಕಡೆ ಇಳಿಬೇಕಂತ ಪೀಕ್ ವ್ಯೂವಿಗೆ. ಬಟ್ ಇದು ಪೀಕ್ ಫುಲ್ ಕ್ಲೌಡಿಗೆ ಮುಚ್ಕೊಂಡೈತಿ. ಸೊ ವಾವ್, ಓಪನ್ ಆಯ್ತಲ್ಲ. ಅಲ್ಲೇ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು. ಮೇಲ್ಗಡೆ ಕುಂತಿದ್ದಾರೆ ನೋಡ್ರಿ, ಅದು ಪೀಕ್ ಟಾಪ್. ಅಲ್ಲಿ ಕುಂತ ಇಲ್ಲಿ ಫುಲ್ ಕ್ಲೌಡಿಗೆ ಮುಚ್ಕೊಂಡೈತಿ. ಇದನ್ನು ವ್ಯೂ ಆ ಪೀಕ್ನಾಗ ಕುಂತು ನೋಡ್ಬೇಕು. ಸೊ ಬನ್ರಿ ಆ ಪೀಕಿಗೆ ಹೋಗೋಣಂತ. 11 ಗಂಟೆ ಇವಾಗ ಎಕ್ಸಾಕ್ಟ್. ಸೊ ಪೀಕಿಗೆ ಹೋಗೋಣಂತ ಬನ್ರಿ. ಎಂತಕ್ಕೆ ಮಾಡ್ದೆ ಯಾರು? ನೆಕ್ಸ್ಟ್ ಲೆವೆಲ್ ಸ್ಟೇಟ್ ಐತೆ ಬ್ರೋ ಮುಂದೆ. ಹೋ ಜಸ್ಟ್ ಎಷ್ಟು ಹತ್ತಿದ್ರೆ ಇವಾಗ ವ್ಯೂ ಐತಿ. ಬಟ್ ಇವಾಗ ಅದು ಹತ್ತಬೇಕಂದ್ರೆ ಎನರ್ಜಿ ಅಂತ ಡೌನ್ ಆಗೈತೆ ಎನರ್ಜಿ. ಸೊ ಇನ್ನು 5 ಮಿನಿಟ್ಸ್ ಭಾಳ ಆದ್ರೆ ಇವಾಗ ಅದ ಹತ್ತದ ನೆಕ್ಸ್ಟ್ ಲೆವೆಲ್ ಐತಿ. ಇಲ್ಲ ವ್ಯೂ ಈ ಕಡೆ ವ್ಯೂ ತೋರಿಸ್ತೀನಿ ನೋಡ್ರಿ. ಇದು ಆಲ್ಮೋಸ್ಟ್ ಮತ್ತೆ ಒಳ್ಳೆ ಕ್ಲೌಡಿಗೆ ಫುಲ್ ಕವರ್ ಐತೆ. ಸೊ ಎಷ್ಟು ಜಲ್ದಿ ಹೋಗ್ತೀವಿ, ಎಷ್ಟು ಜಲ್ದಿ ಮೇಲೆ ಹೋಗ್ತೀವಿ ಐ ಥಿಂಕ್ ಸಿಗ್ಬೋದು. ಇನ್ನು ಭಾಳ ಮಳೆ ಅದು ಬಂತಂದ್ರೆ ಯಾವುದೂ ವ್ಯೂ ಸಿಗೋಂಗಿಲ್ಲ. ಸೊ ಜಲ್ದಿ ಮೇಲೆ ಹೋಗೋಣ ಅಂತ. ಪೀಕಿಗೆ ಬಂದು ಕೂತೀವಿ. ವ್ಯೂ ಅಂತೂ ಏನೂ ಇಲ್ಲ, ಫುಲ್ ಕ್ಲೌಡ್ ಐತಿ. ಸೊ ವೇಟ್ ಮಾಡಾಕತ್ತೀವಿ ಕ್ಲೌಡ್ ಕ್ಲಿಯರ್ ಆಗೋವರೆಗೂ. ಈಗ ಮಾತ್ರ ಫುಲ್ ವ್ಯೂ ಐತಿ, ಫುಲ್ ಕ್ಲೌಡ್, ಏನೇನು ಕಾಣಕತ್ತಿಲ್ಲ. ಸೊ ವೇಟ್ ಮಾಡೋಣ ಒಂದು ಸ್ವಲ್ಪ.
ಐ ಥಿಂಕ್ ಕ್ಲಿಯರ್ ಆಗುತ್ತೆ ಅನ್ಸಾಗತ್ತೈತಿ. ಸೊ ನೋಡೋಣ ಅಂತ, ಕ್ಲಿಯರ್ ಆದ್ರೆ ಪುಣ್ಯ. ಸೊ ವೆಯ್ಟ್ ಮಾಡೋಣ ಇನ್ನೊಂದು ಸ್ವಲ್ಪ. ವ್ಯೂ ಸಿಕ್ಕರೆ ಚಲೋ ಆಗುತ್ತೆ. ಅಲ್ಲಿಂದ ಎಲ್ಲವರೆಗೂ ಬಂದೀವಿ, ನೋಡೋಣ ಅಂತ. ಹಿಪ್ 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 ಹಿಪ್. ಒಂದು ವ್ಯೂ ಅಂತೂ ಸಿಕ್ತ ನೇತ್ರಾವತಿದ. ಆ್ಯಂಡ್ ನಾವೀಗ ಒಳ್ಳೆ ಬ್ಯಾಕ್ ಟು ಬೇಸ್ ಕ್ಯಾಂಪ್. ಸೊ ನೋಡ್ರಿ, ಎಲ್ಲರೂ ನೋಡಿದ್ರಿ ಇವಾಗ ಸಣ್ಣ ಹಿಂಗೆ ಮಳೆ ಬೇರೆ ಸ್ಟಾರ್ಟ್ ಆಗೈತಿ. ಸೊ ಇನ್ನೊಂದು ಸ್ವಲ್ಪ ವೇಟ್ ಮಾಡಿದ್ರೆ ಮಳೆ ಆಗಿಂದ ಇಳಿಯೋದು ಭಾಳ ಕಷ್ಟ ಐತಿ. ಹಸಿ ಆಯ್ತಂದ್ರೆ ಹೋಗ್ಬಿಡೋಣ ಅಂತ ಬನ್ರಿ. ಹಂಗತ್ ಬ್ರೋ ನೇತ್ರಾವತಿ ಎಲ್ಲ ಚಲೋ ಆತ, ವ್ಯೂ ಚಲೋ ಸಿಕ್ತಿ. ಕರೆಕ್ಟ್. ಲಾಸ್ಟ್ ಒಂದು 5 ಮಿನಿಟ್ಸ್ ಮಾತ್ರ ವ್ಯೂ ಸಿಕ್ತು ವ್ಯೂ. ವೇಟ್ ಮಾಡಿದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಬಂದಿದ್ದು ಟ್ರೆಕ್ ಏನು ಅಷ್ಟೊಂದು ಇದು ಇಲ್ಲ, ಮಾಡ್ರೇಟ್ ಐತಿ. ಲಾಸ್ಟ್ ಒಂದು ಹಾಫ್ ಒಂದು ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ಅಷ್ಟೇ ಸ್ವಲ್ಪ ಹೈಟ್ ಅನ್ಸುತ್ತೆ. ಬಟ್ ಟ್ರಕ್ ಈಸ್ ಫೈನ್ ಬ್ರೋ. ಸೊ ಇವಾಗ ಮಳೆ ಸ್ಟಾರ್ಟ್ ಆಗೈತಿ, ನಾವು ಇಳ್ಯಾಕತ್ತೀವಿ. ಸೊ ಅಷ್ಟು ಜೋರು ಇಲ್ಲ ಮಳೆ, ಸ್ಲೋ ಐತಿ. ಬಟ್ ಇವಾಗ ಈ ಕಡೆ ವ್ಯೂ ನೋಡ್ರಿ ಫುಲ್ ಕ್ಲಿಯರ್ ಆಗೈತಿ. ಇದು ಫುಲ್ ಕ್ಲಿಯರ್ ಆಗೈತೆ. ಆವಾಗ ಮಾತ್ರ ನೆಕ್ಸ್ಟ್ ಲೆವೆಲ್ ಕ್ಲೌಡ್ ಇತ್ತು. ಸೊ ಇವಾಗ ಕ್ಲಿಯರ್ ಆಗೈತಿ. ಈ ಕಡೆನೂ ಕ್ಲಿಯರ್ ಆಗೈತಿ, ಈ ಸೈಡು ಕ್ಲಿಯರ್ ಆಗೈತಿ. ಎಲ್ಲ ಚೆನ್ನಾಗಿದೆ. ಹಾಂ, ಆ್ಯಪಲ್ ಚೆನ್ನಾಗಿದೆ, ವ್ಯೂ ಚಲೋ ಸಿಕ್ತು. ಸ್ಟಾರ್ಟಿಂಗ್ ಒಂದು ಹಾಫ್ ಆನ್ ಅವರ್ ವೇಟ್ ಮಾಡಿದ್ದೀವಿ, ಸ್ವಲ್ಪ ಆಗಿತ್ತು ಮೊದಲ. ಆಮೇಲೆ ಸ್ವಲ್ಪ ಮಳೆ ಬಂತು. ಆಮೇಲೆ ಈ ಕಡೆ ಸ್ವಲ್ಪ ಕ್ಲೌಡ್ ಬಂತು. ವ್ಯೂ ಮಾತ್ರ ಚಲೋ ಸಿಕ್ತು. ಆಮೇಲೆ ಫುಲ್ ಫೋಟೋ ಗಿಟೋ ಹೊಡ್ಕೊಂಡಿವಿ. ಫಸ್ಟ್ ಟೈಮ್ ನೇತ್ರಾವತಿ ಟ್ರೆಕ್ಕಿಂಗ್ ಚಲೋ ಐತಿ, ಏನಿಲ್ಲ, ಅಡ್ಡಿ ಇಲ್ಲ. ಏಕ್ ನಂಬರ್. ಬರ್ಬೋದು ಎಲ್ಲರೂ, ಬರ್ರಿ. ಆಮೇಲೆ ನಾವು ಬಂದಿದ್ದು ಗೋಪ್ರಯಾಣ ಅಂತ ಪ್ಯಾಕೇಜ್ನಲ್ಲಿ ಬಂದಿದ್ದು ಫಸ್ಟ್ ಟೈಮ್ 4 ಜನ. ಬರ್ರಿ, ನೀವು ಬರ್ರಿ, ಪ್ಯಾಕೇಜರಿ ಬರ್ರಿ, ಹಂಗಾರಿ ಬರ್ರಿ. ಬಟ್ ಅಡ್ವಾನ್ಸ್ ಬರ್ರಿ, ಒಟ್ಟು ಬರ್ರಿ, ಅಡ್ವಾನ್ಸ್ ಬುಕ್ ಮಾಡ್ಕೊಂಬರ್ರಿ ಅಷ್ಟೇ. ಬಂದಾವ ಹೊಲಸಿಡಿಸ್ಬೇಡ್ರಿ ಅಷ್ಟೇ. ಹೊಲಸಿಡಿಸ್ಬೇಡ್ರಿ, ಸ್ವಚ್ಛತೆ ಕಾಪಾಡಿ, ಪರಿಸರ ಹಸಿರೇ ಉಸಿರು, ಪರಿಸರ ಬೆಳೆಸಿ ನಾಡು ಉಳಿಸಿ. ಬರೀ ಮೋಡ ಇತ್ತು. ಒಂದು 5 ಸೆಕೆಂಡ್ ವ್ಯೂ ಬರೋದು, ಆಮೇಲೆ ಮತ್ತೆ ಹೋಗೋದು. ಮೋಡ ಕಷ್ಟಪಟ್ರಿ ಅಂತ ಅದೇ ಎಷ್ಟು ಕಷ್ಟ. ಇಷ್ಟೆಲ್ಲ ಎಷ್ಟು ಹೆಂಗ್ ಹತ್ತಿದೀವಿ ಅನ್ನೋದೇ ಜ್ಞಾಪಕ ಇಲ್ಲ. ಪ್ರಾಬ್ಲಮ್ ಅದಲ್ಲ, ಈಗ ಅದು ಅದೇ ಪ್ರಾಬ್ಲಮ್. ಪೀಕಿಂದೇನು ಪ್ರಾಬ್ಲಮ್ ಇಲ್ಲ, ಆ ಫ್ರಸ್ಟ್ರೇಷನ್ ಇನ್ನೂ ಇದೆ. ಈಗ ಹೋಗಿ ಮತ್ತೆ ಜರಿ ಹತ್ರ ಮತ್ತೆ ಕಟ್ಟಬೇಕು ನಾನು ಅದನ್ನ. ಯಾವಾಗ ಜಸ್ಟ್ ಮಳೆ ಆಯ್ತು, ಈ ಸಿಚುವೇಶನ್ ಹಿಂಗಾಗೈತಿ ಹಾದಿ. ವ್ಯೂ ನೋಡ್ರಿ ಯಾವ ಲೆವೆಲ್ ಆಗೈತಿ. ವ್ಯೂ ನೆಕ್ಸ್ಟ್ ಲೆವೆಲ್. ಇಲ್ಲಿ ಮುಂಜಾನೆ ಹೋಗುವ ವ್ಯೂ ಇದ್ದಿದ್ದಿಲ್ಲ. ಬಟ್ ಇವಾಗ ನೋಡ್ರಿ ಎಷ್ಟು ಚಂದ ಕ್ಲೌಡ್ ಆಗೈತಿ, ಎಷ್ಟು ಚಂದ ಕಾಣಿಸುತ್ತೆ. ಅದಷ್ಟು ಫುಲ್ಲಲ್ಲಿ ಈ ಕಡೆ ಏನೇನಿಲ್ಲ. ಅಲ್ಲಿ ಟಾಪ್ ಹೋಗಿದ್ದು ನಾವು, ಅಲ್ಲಿ ಮ್ಯಾಕ್ ಕಾಣ್ತಾರ, ಇದು ಎಕ್ಸಾಕ್ಟ್ ಇದು ಟಾಪ್. ಅದನ್ನು ಇಳಿದ್ರೆ ಮತ್ತೆ ಹತ್ಬೇಕು. ಸೊ ಅದು ಮೇನ್. ಅಲ್ಲಿಂದ ಬಂದ್ವಿ ಇವಾಗ. ಈ ಕಡೆ ವ್ಯೂ ಮತ್ತೆ ನೆಕ್ಸ್ಟ್ ಲೆವೆಲ್ ಆಗೈತಿ. ಇವಾಗ ಇದು ಸಣ್ಣಗೆ ಹಿಂಗೆ ಹೊಂಟೈತಿ ಕ್ಲೌಡ್ ಮೇಲ್ಗಡೆ. ನೇತ್ರಾವತಿ ವಾಸ್ ಬೆಸ್ಟ್ ಟ್ರ್ಯಾಕ್ ಬ್ರೋ.
ಟ್ರಕ್ ಮುಗಿಸ್ಕೊಂಡು ಹೋಗುವಾಗ ಹಿಂಗೆ ಕ್ಲೈಮೇಟ್ ಇತ್ತಂದ್ರೆ ಹೇಳ್ತೀನಿ ನಿಮಗೆ ಪೀಕ್ ವ್ಯೂ ಸಿಗಲಿ ಬಿಡಲಿ, ಬಟ್ ಬೇಜಾರಂತೂ ಆಗಂಗಿಲ್ಲ. ಲಿಟ್ರಲಿ ನೆಕ್ಸ್ಟ್ ಲೆವೆಲ್ ಐತಿ ಕ್ಲೈಮೇಟ್. ಫುಲ್ ಮಂಜು ಆಕೈತಿ. ಇವಾಗ ಟೈಮ್ ಎಕ್ಸಾಕ್ಟ್ 2:14. ಸೊ ಇಲ್ಲಿ ನೋಡ್ರಿ ಹೆಂಗೈತಿ ಕ್ಲೈಮೇಟ್. 2:14 ಇವಾಗ ಮಧ್ಯಾಹ್ನ. ಹಂಗೆ ಅನ್ಸುತ್ತಾ ಈ ಕ್ಲೈಮೇಟ್. ನೆಕ್ಸ್ಟ್ ಲೆವೆಲ್ ಐತಿ. ಫೈನಲಿ ನೇತ್ರಾವತಿ ಮುಗಿಸಿದೀವಿ ಇವತ್ತು. ಇದು ಚೆಕ್ ಪಾಯಿಂಟ್. ಸೊ ಇಲ್ಲಿಂದ ನಾವು ಇವಾಗ ನೆಕ್ಸ್ಟ್ ಹೋಮ್ ಸ್ಟೇ ಹೋಗಿ ಸ್ವಲ್ಪ ಹಿಡಿದು ಹೋಮ್ ಸ್ಟೇಗೆ ಹೋಗುದು. ಜಲ್ದಿ ಹೋದ್ರೆ ಜೀಪ್ ಸಿಗ್ತದೆ. ವೇಟ್ ಮಾಡಬೇಕು. ಅಲ್ಲ ಬೀಳೋದು ನೋಡಿದ. ಹಾಂ ಬ್ರೋ 8. ಫೈನಲಿ ಮಳೆ ಒಳಗೆ ತೋರ್ಸ್ಕೊಂಡ್ಬಂದ್ವಿ. ನೆಕ್ಸ್ಟ್ ಲೆವೆಲ್ ರೈಡ್ ಬಂದ್ವಿ ನೋಡ್ರಿ. ಬಟ್ಟೆಗಳೆಲ್ಲ ಅಲ್ಲ ಟ್ರಕ್ ಒಂದಾದ್ರೆ ಇಲ್ಲಿ ಬರ್ದು ಟ್ರಕ್ ಅಂತ ಇದೆ. ನೆಕ್ಸ್ಟ್ ಲೆವೆಲ್ ಹಂಗೆ ನೋಡಿದ್ರು ನೀರು ಬಾಯಾಗ 1 ಲೀಟರ್ ನೀರು ಅದು ಅಣ್ಣ ಇನ್ನೊಂದು $100 ಕೊಟ್ಟು ಇನ್ನೊಂದು ನೆಕ್ಸ್ಟ್ ಲೆವೆಲ್ ಇತ್ತು. ಸೊ ಇವಾಗ ಒಳ್ಳೆ ಹೋಮ್ ಸ್ಟೇಗೆ ಬಂದ್ವಿ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸೋಣ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಟಿಲ್ ನೆಕ್ಸ್ಟ್ ವಿಡಿಯೋ, ಸಿ ಯು ಗೈಸ್.